ಇವತ್ತಿನ ದಿನ ನನಗೆ ತುಂಬಾ ಸಂತೋಷ ಅನ್ನಿಸ್ತಾ ಇದೆ. ಬಿಜಾಪುರ ಜಿಲ್ಲೆಗೆ ಒಟ್ಟು ಎಲ್ಲಾ ರೀತಿಯ ಅಭಿವೃದ್ಧಿಯ ದೃಷ್ಟಿಯಿಂದ ಕೇಂದ್ರ ಸರ್ಕಾರದಿಂದ ಸುಮಾರು 1,433 ಕೋಟಿ ರೂಪಾಯಿ ಹಣವನ್ನ ಕೇಂದ್ರ ಸರ್ಕಾರದಿಂದ ಬಿಜಾಪುರ ಜಿಲ್ಲೆಯ ಅಭಿವೃದ್ಧಿಯ ಸಲುವಾಗಿ ಕೇಂದ್ರ ಸರ್ಕಾರ ಬಿಡುಗಡೆಯನ್ನು ಮಾಡಿ ಮಂಜೂರ ಮಾಡಿದೆ. ಇದು ಅತ್ಯಂತ ಸಂತೋಷದ ಸಂಗತಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ಹಣದಲ್ಲಿ ಇದರಲ್ಲಿ PWD ರೋಡ್ ಆನ್ಗೋಯಿಂಗ್ ಮತ್ತು 2024 ಮತ್ತು 25ರಲ್ಲಿ ಏನ್ ರೋಡ್ಸ್ ಇದ್ದವು ಆ ರೋಡ್ಗಳು ನಿಮ್ಗೆಲ್ಲನೂ ಒಂದು ಪ್ರತಿಯನ್ನು ನಾನು ಕೊಟ್ಟಿದ್ದೀನಿ. ಡಿಟೇಲ್ ಆಗಿ ಯಾವಾಗ ಎಷ್ಟೇ ದನ ಅನ್ನೋದು ನಾನು ಕೊಟ್ಟಿದ್ದೀನಿ. ತಮಗೆ ಇದರಲ್ಲಿ ಎಲ್ಲನೂ ಬರ್ತದೆ. PWD ಬರ್ತದೆ, ಆಮೇಲೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರ್ತದೆ, ಆಮೇಲೆ ಫಿಶರೀಸ್ ಡಿಪಾರ್ಟ್ಮೆಂಟು, ಆಮೇಲೆ ವೆಟರ್ನರಿ ಬಿಲ್ಡಿಂಗ್ಗಳು, ಈ ವೆಟರ್ನರಿ ಡಿಪಾರ್ಟ್ಮೆಂಟ್ ಬಿಲ್ಡಿಂಗ್ಗಳು ಮತ್ತು ಅದಕ್ಕೆ ಬೇಕಾಗತಕ್ಕಂಥ ವಸ್ತುಗಳ ಸಲುವಾಗಿ ಅದನ್ನು ಕೂಡ ಬರ್ತದೆ. ಅದ್ರ ಜೊತೆಗೆ ಇದೇನು ಅಪ್ಗ್ರೇಡೇಷನ್ ಅಂತ ವೆಟರ್ನರಿ ಹಾಸ್ಪಿಟಲ್ಸು, ಆಮೇಲೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕಾಮನ್ ಫೆಸಿಲಿಟೀಸ್ ಸೆಂಟರ್, ಇದು ಹೆಲ್ತ್ ಡಿಪಾರ್ಟ್ಮೆಂಟದ್ದು. ಆಮೇಲೆ ಇನ್ನೇನಪ್ಪ ಅಂದ್ರೆ ಕೆಲವೊಂದು ಈ ಕೋಲ್ಡ್ ಸ್ಟೋರೇಜ್ಗಳು ಬೇಕು ಅಂತ ಹೇಳಿ ಜನನು ಕೂಡ ಬಹಳ ಸಲ ಒತ್ತಾಯ ಮಾಡ್ಯಾರ. ಈಗ ಅದರ ಸಲುವಾಗಿ ಇವತ್ತು ತಿಕೋಟಾ ತಾಲೂಕಿನಲ್ಲಿ ಸುಮಾರು 399 ಅಂದ್ರೆ ಲಕ್ಷ 3 ಕೋಟಿ ಅಂದ್ರೆ ಅಂದಾಜು 4 ಕೋಟಿ ರೂಪಾಯಿ ಒಂದು ಕೋಲ್ಡ್ ಸ್ಟೋರೇಜು ತಿಕೋಟಾನಲ್ಲಿ. ಆಮೇಲೆ ಅರಕೇರಿನಲ್ಲಿಯೂ ಕೂಡ ಒಂದು ಕೋಲ್ಡ್ ಸ್ಟೋರೇಜು ಅಂದಾಜು ಸುಮಾರು 2,000 ಮೆಟ್ರಿಕ್ ಟನ್ ಕೋಲ್ಡ್ ಸ್ಟೋರೇಜ್ ಅದು ಎಲ್ಲಿ ಅರಕೇರಿನಲ್ಲಿ. ಅದಕ್ಕೆ ಸುಮಾರು ಒಂದು 111 ಅಂತ ಹೇಳ್ತಾರ. 11 ಲಕ್ಷ 1,000 ಲಕ್ಷ ಅಂದ್ರೆ ಅಂದಾಜು 10 ಕೋಟಿ 11 ಲಕ್ಷ ಅನ್ಕೊಳ್ಳಿ. ಅದು ಇವು ಎರಡು ಮೇಜರ್ ವರ್ಕು. ಆಮೇಲೆ ಗೋಡೌನ್ ಸೈಡ್ನೂ ಬರ್ತದೆ. ಬಿಜಾಪುರ ಜಿಲ್ಲೆ ಕನ್ಸ್ಟ್ರಕ್ಷನ್ ವೈಡ್ ಪ್ರಾಪರ್ MMY CC ರೋಡ್, ಇದರಲ್ಲಿ ಗೋಡೌನ್ ಎಲ್ಲನೂ ಬರ್ತದೆ. ಇದು ಬಸವನ ಬಾಗೇವಾಡಿ APMC ಅಂದಾಜು 12 ಕೋಟಿ ರೂಪಾಯಿದು ಒಂದು ಗೋಡೌನ್ ಕೂಡ ಅಲ್ಲಿ ಬಾಗೇವಾಡಿನಲ್ಲಿ ಬರ್ತದೆ. ಆಮೇಲೆ ಇನ್ನ ಕೂಡ ಇದರಲ್ಲಿ ಬರ್ತದೆ. ಆಮೇಲೆ ಕನ್ಸ್ಟ್ರಕ್ಷನ್ ಆಫ್ ಆಮೇಲೆ MI ಮೈನರ್ ಇರಿಗೇಷನ್ ಬರ್ತದೆ. ಆಮೇಲೆ ಜಲಧಾರೆ ಯೋಜನೆ, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಜಲಧಾರೆ ಯೋಜನೆ ಕೂಡ ಇದರಲ್ಲಿ ಬರ್ತದೆ. ಇವೆಲ್ಲನೂ ಸೇರಿ ಸುಮಾರು MI ನಲ್ಲಿ ಸುಮಾರು 290 ಕೋಟಿ ರೂಪಾಯಿ 16,000 ರೈತರಿಗೆ ಇನ್ವಾಲ್ವ್ಮೆಂಟ್ ಮಾಡಿ ಅವರು ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ಕೊಡ್ತಕ್ಕಂಥ ವ್ಯವಸ್ಥೆ ಈ ಒಂದು ಯೋಜನೆಯಲ್ಲಿ ಅದ. ಇದೆಲ್ಲನೂ ಯಾವ್ದಿದಪ್ಪ ಅಂತಂದ್ರೆ ನಮ್ಮ ಕೇಂದ್ರ ಸರ್ಕಾರದ ನಬಾರ್ಡ್ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತಾರೆ. ಆ ಫಂಡಿನ ಅಡಿಯಲ್ಲಿ ಇಷ್ಟೊಂದು ಹಣ ನಮ್ಮ ಜಿಲ್ಲೆಗೆ ಮಂಜೂರಾಗ್ಯದ ಅಂತೇಳಿ ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ಡಿಟೇಲ್ ಎಲ್ಲನೂ ಕೂಡ